ನಮಸ್ತೆ ಸರ್ವರಿಗೂ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್. ಪ್ರಿಯ ವೀಕ್ಷಕರೇ, ನಾನು ನಿಮಗೆ ಒಂದು ಕ್ವಶನನ್ನು ಕೊಡ್ತೀನಿ. ಇಡೀ ನಮ್ಮ ಭಾರತದಾದ್ಯಂತ ಎಲ್ಲ ಕಡೆಗಳಲ್ಲೂ, ಎಕ್ಸ್ಪೆಷಲಿ ನಮ್ಮ ಬೆಂಗಳೂರಂಥ ಮಹಾನಗರಗಳಲ್ಲಿ ಸಾವಿರಾರು ಕಡೆ ಯೋಗ ಕೇಂದ್ರಗಳು ಹುಟ್ಟುಕೊಂಡಿದೆ. ಅದು ಸೂಪರ್ ಯೋಗ, ಪವರ್ ಯೋಗ, ಮತ್ತೆ 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 ಹಲವಾರು ರೂಪಗಳನ್ನು ಪಡೆದುಕೊಂಡು ಮೂಲ ಯೋಗವನ್ನು ಹಲವಾರು ರೀತಿಗಳಲ್ಲಿ ಅದನ್ನು ವಿಭ್ರಂಜನೆಗೊಳಿಸಿ ಅದನ್ನು ತುಂಬ ವೆರೈಟೀಸ್ ಆಫ್ ಬೇರೆ ಬೇರೆ ತರಹದ ರೂಪಗಳಲ್ಲಿ ಅದನ್ನು ಜಗಮಗ ಅಂತ ತೋರಿಸುವಂತಹ ಒಂದು ಕೆಲಸ ನಡೀತಾ ಇದೆ. ನಂದು ಕೆಲವು ಕ್ವಶನ್ ಇದೆ. ಅದರಲ್ಲಿ ನಂಬರ್ 1, ಯೋಗ ಅಂದರೆ ಏನು? ತುಂಬ ಜನ ಹೇಳ್ತಾರೆ, ಕೇಂದ್ರೀಕರಿಸು, ಸೇರಿಸು, ಆಸಕ್ತಿ ವಹಿಸು, ಕೂಡಿಸು, ಸಮಾಗಮ ಹೊಂದು, ಐಕ್ಯವಾಗುವುದು, ಸಂಯೋಗ ಹೊಂದುವುದು, ದೇಹ ಮತ್ತು ಮನಸ್ಸನ್ನು ಪರಮಾತ್ಮನಲ್ಲಿ ಐಕ್ಯಗೊಳಿಸುವುದು. ಅದರ ಜೊತೆಗೆ ಮತ್ತೆ ಇನ್ನು ಕೆಲವರು ಹೇಳ್ತಾರೆ, ಬುದ್ಧಿ, ಮನಸ್ಸು, ಪ್ರಾಣಶಕ್ತಿಯನ್ನು ಸೇರಿಸುವುದು, ಯೋಗ ಶಮತ್ತಾವಸ್ಥ ಜೀವಾತ್ಮ ಪರಮಾತ್ಮನೋ ಅಂತ ಕೆಲವರು ಹೇಳ್ತಾರೆ, ಸಮತ್ವಂ ಯೋಗ ಉಚ್ಯತೆ ಅಂತ ಮತ್ತೆ ಒಂದಷ್ಟು ಜನ ಹೇಳ್ತಾರೆ, ಯೋಗಶ್ಚಿತ ವೃತ್ತಿ ನಿರೋಧ ಅಂತ ಮತ್ತಷ್ಟು ಜನ ಹೇಳ್ತಾರೆ. ಹಾಗಾದರೆ ಯೋಗ ಅಂದರೆ ಏನು ಅನ್ನುವುದನ್ನು ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿದ್ರೆ, ನಿಜವಾಗಿ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ, ಯೋಗ ಅಂದರೆ ಏನು ಅಂತ ಸರಿಯಾದ ಉತ್ತರವನ್ನು ಕೊಡ್ತಾರೆ, ಅವರಿಗೆ ನಾನು ಉಚಿತವಾಗಿ ಯೋಗ ತರಗತಿಯನ್ನು ತಗೊತೀನಿ. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಗಿಫ್ಟ್. ನೀವು ಆನ್ಲೈನ್ನಲ್ಲಾದರೂ ಬರಬಹುದು, ಆಫ್ಲೈನ್ನಲ್ಲಾದರೂ ಬರಬಹುದು. ಯೋಗ ಅಂದರೆ ಏನು, ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕೊಟ್ಟಿದ್ದೇ ಆದರೆ ಕಾಮೆಂಟ್ಸಲ್ಲಿ ನಾನು ನಿಮಗೆ ಉಚಿತ ಯೋಗ ತರಗತಿಯನ್ನು ತೆಗೆದುಕೊಡ್ತೀನಿ. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಗಿಫ್ಟ್ ಪ್ರೈಜ್. ಇದು ನಾನು ನಿಮಗೆ ಹಾಕ್ತಾ ಇರುವಂತಹ ಒಂದು ಚಾಲೆಂಜ್ ಅಂತ ಬೇಕಾದರೂ ಹಾಕೊಳ್ಳಿ, ಅಥವಾ ಪ್ರಶ್ನೆ ಕ್ವಶನ್ ಅಂತ ಬೇಕಾದರೂ ಅಂದ್ಕೊಳ್ಳಿ. ನಮಸ್ತೆ.